ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಏನು ನೋಡ್ತಾ ಇರ ಅಂದರೆ LLR ಟೆಸ್ಟ್ ಆನ್ಲೈನಲ್ಲಿ ಹೇಗಾಗುತ್ತೆ ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಕಳೆದ ವಿಡಿಯೋದಲ್ಲಿ ನಿಮಗೆ ಸಿಂಬಲ್ಸ್ ಬಗ್ಗೆ ಹೇಳಿದ್ದೆ. ಆ ಸಿಂಬಲ್ನೆಲ್ಲ ಒಂದ್ಸಲಿ ನೋಡ್ಕೊಳ್ಳಿ. ಆ ಸಿಂಬಲ್ಸ್ನ ನಿಮಗೆ ಇಲ್ಲಿ ಕೇಳ್ತಾರೆ ಟೆಸ್ಟಲ್ಲಿ. ಆನ್ಲೈನ್ ಟೆಸ್ಟಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡ್ತೀನಿ. ಸಾರಥಿ ವೆಬ್ಸೈಟಿಗೆ ಹೋಗಿ ಸೇಮ್ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ, ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ, ಮತ್ತು ಪಾಸ್ವರ್ಡು, ನಿಮ್ಮ ಮೊಬೈಲಿಗೆ ಬಂದಿರೋಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿ, ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್. ಇಲ್ಲಿ ಕ್ಯಾಮ್ರಾ ಅಲೋ ಆಕ್ಸೆಸ್ ಕೇಳುತ್ತೆ. ಲ್ಯಾಪ್ಟಾಪ್ ಇದ್ದರೆ ತುಂಬ ಚೆನ್ನಾಗಿ ಕ್ಯಾಮ್ರಾ ಅಲೋ ಆಕ್ಸೆಸ್ ಮಾಡಿ. ಮೊಬೈಲಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಪಾಸ್ವರ್ಡ್ ಏನಾದ್ರು ಮರ್ತೋಗಿದ್ರೆ ರೀಸೆಂಟ್ ಪಾಸ್ವರ್ಡ್ ಅಂತ ಇದೆ, ರೀಸೆಂಟ್ ಪಾಸ್ವರ್ಡ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ನಿಮ್ಮ ಫೇಸು ಕ್ಯಾಮ್ರಾಗೆ ಕ್ಲಿಯರಾಗಿರಬೇಕು. ಅದು 3 ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. 3 ಕ್ಯಾಪ್ಚರನ್ನ ಕರೆಕ್ಟಾಗಿ ಇದು ಮಾಡಬೇಕು. ಆಂಥೆಂಟಿಕೇಟ್ ಬಟನ್ಸ್ನ 3 ಸಲ ಒತ್ತಬೇಕಾಗುತ್ತೆ. ಕ್ಯಾಮ್ರಾ ಕ್ಲಿಯರಿಟಿ ಸಖತ್ತಾಗಿರಬೇಕು. ಅಪ್ಲಿಕೇಶನ್ ಡೀಟೇಲ್ಸು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಆಪ್ಷನ್ನು ಆಂಥೆಂಟಿಕೇಷನ್ನು 3 ಟೈಮ್ಸ್ ಪ್ರೆಸ್ ಮಾಡಿ ಆಂಥೆಂಟಿಕೇಟ್ ಅಂತೇಳಿ. ಫೇಸ್ನ ಕ್ಲಿಯರಾಗಿ ಕ್ಯಾಮ್ರಾ ಮುಂದೆ ಇಡಿ. ನೆಕ್ಸ್ಟ್ ಆಂಥೆಂಟಿಕೇಟ್ ಬಟನ್ ಒತ್ತಿ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕನ್ನಡ, ಇಂಗ್ಲೀಷ್, ಹಿಂದಿ ಈ ಥರ ಎಲ್ಲ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿದೆಯಾ ಯಾವ್ಯಾವ ಅಂತ ಕೊಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ಸ್ ಕೇಳ್ತಾ ಹೋಗುತ್ತೆ, ನೀವು ಆನ್ಸರ್ ಮಾಡ್ತಾ ಹೋಗಿ. ಕಳೆದ ವಿಡಿಯೋದಲ್ಲಿ ಏನು ಸಿಂಬಲ್ಸ್ ಕೊಟ್ಟಿದ್ದೆ ನಾನು, ಅದೇ ಸಿಂಬಲ್ಸ್ನ ನಿಮಗೆ ಕ್ವಶನ್ಸ್ಗಳು ಕೇಳ್ತಾ ಹೋಗುತ್ತೆ. ನೀವು ಕರೆಕ್ಟ್ ಆನ್ಸರ್ ಮಾಡಿ. 10 ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 10 ಇರುತ್ತೆ. 10ರಲ್ಲಿ ನೀವು 5ಕ್ಕೆ ಆನ್ಸರ್ ಮಾಡಿದ್ರೆ ಸಾಕು. ನೆಕ್ಸ್ಟು ಇದೆಲ್ಲ ಆದಮೇಲೆ ನೆಕ್ಸ್ಟು DLEಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. LLR ಬರಲಿಕ್ಕೆ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. LLRನ ಪ್ರಿಂಟೌಟ್ ಹಾಕಿಟ್ಕೊಳ್ಳಿ. ನೆಕ್ಸ್ಟು 29 ಡೇಸ್ 30 ಡೇಸ್ 1 ಮಂತ್ ಆದಮೇಲೆ ನಿಮಗೆ DLEಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1 ಮಂತ್ ಪ್ರೊಸೀಡ್ LLR ಆದಮೇಲೆ 1 ಮಂತಿಗೆ DLEಗೆ ಅಪ್ಲೈ ಮಾಡಬೇಕಾಗುತ್ತೆ. DLEಗೆ ಅಪ್ಲೈ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋ ಖಂಡಿತ ವಾಚ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್